ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರ್ತಕ್ಕಂಥ ಮೆಟ್ರೋ ಮಾಲ್ ಬೆಂಕಿಯ ಅವಘಡದಿಂದಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸದ್ಯ ನಾನೀಗ ಮರಾಠ ಗಲ್ಲಿಯ ಮಾಲ್ ಮುಂದೆನೇ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಏನು ಈ ಮಾಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ಹೊತ್ತಿಕೊಂಡಂಥ ಬೆಂಕಿ ಮಧ್ಯರಾತ್ರಿ ಸಾಕಷ್ಟು ಪ್ರಮಾಣದ ಒಂದು ವಸ್ತುಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಾಲ್ನಲ್ಲಿ 60ಕ್ಕೂ ಹೆಚ್ಚು ಮಳಿಗೆಗಳು ಇರುವಂಥದ್ದು. ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ಸಾಕಷ್ಟು ಪ್ರಮಾಣದ ಅಪಾರ ಪ್ರಮಾಣದ ವಸ್ತುಗಳು, ಬಹುತೇಕ ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆ ಮಾರಾಟ ಮಳಿಗೆ ಏನು ಈ ಮಾಲ್ನಲ್ಲಿ ಇದ್ದಾವೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಯಾವ ರೀತಿ ಅವಶೇಷಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇನ್ನು ರಾತ್ರೋರಾತ್ರಿ ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಏನು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಇಲ್ಲಿರ್ತಕ್ಕಂಥ ವಾಚ್ಮೆನ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು ಇದು? ಯಾವ ರೀತಿ ಬೆಂಕಿ ಹೊತ್ಕೊಂಡು? 12 ಗಂಟೆಗೆ ಕರೆಂಟ್ ಹೋಯ್ತು, ಬಂದು ಬಿಟ್ಲೇನ ಚಾಲು ಆಗ್ಬಿಡ್ತು ಬೆಂಕಿ ಹತ್ತಿ. ಎಷ್ಟನೇ ಫ್ಲೋರ್ನಾಗ ಬೆಂಕಿ ಹತ್ತಿತ್ತು? ಫಸ್ಟ್ ಮೆಟ್ರೋ. ಹೆಂಗೆ ಎಷ್ಟು ಯಾವ ರೀತಿ ಬೆಂಕಿ ಹೊತ್ಕೊಂಡಿದ್ರಿ? ಯಾವ ಕಾರಣ? ಕರೆಂಟ್ ವೈರಸ್ ಅದರಿಂದ ಎಷ್ಟು ಅಂಗಡಿಗಳು ಅದಾವ ಸರ್ ಇಲ್ಲಿ ಮೇಲೆ? ಹಾಲ್ ಒಂದೇ ಹಾಲ್ ರೀ, ದೊಡ್ಡದು, ಫುಲ್ ದೊಡ್ಡ ಹಾಲ್ ಒಂದೇ ಅದು. ಇಡೀ ಮಾಲ್ನಾಗ ಎಷ್ಟು ಅಂಗಡಿಗಳು? ಜಾಸ್ತಿ ಅದಾರ. ಹಾಂ, ಎಲ್ಲ ಅಂಗಡಿಗಳು ಸುಟ್ಟು ಹೋಗಿದಾವ? ಇಲ್ಲ 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 ಯಾವುದೂ ಇಲ್ಲ. ಮೇಲೆ ಮೆಟ್ರೋ ಒಂದೇ, ಮುಂದಲ ಭಾಗ ಪೂರ. ಏನೇನಿದ್ದು ಸರ್ ಅಂಗಡಿ ಒಳಗೆ? ಎಲ್ಲ ಮಳಿಗೆಗಳು ಏನೇನಿದ್ದು? ಬೆಡ್ಡು, ಬಟ್ಟೆ, ಚಪ್ಪಲಿ, ಮಿಕ್ಸರು, ಫ್ಯಾನು. ಇದಿಷ್ಟು ಇಲ್ಲಿರುವಂಥ ವಾಚ್ಮೆನ್ ಅವರ ಮಾತುಗಳು. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಎಷ್ಟಿತ್ತು ಅಂದರೆ ಮಧ್ಯರಾತ್ರಿ ಸಂಪೂರ್ಣವಾಗಿ ಏನು ಈ ಇಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ಮುಂದಾದರು. ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರ್ತಕ್ಕಂಥ ಮೆಟ್ರೋ ಮಾಲ್ ಬೆಂಕಿಯ ಅವಘಡದಿಂದಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸದ್ಯ ನಾನೀಗ ಮರಾಠ ಗಲ್ಲಿಯ ಮಾಲ್ ಮುಂದೆನೇ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಏನು ಈ ಮಾಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ಹೊತ್ತಿಕೊಂಡಂಥ ಬೆಂಕಿ ಮಧ್ಯರಾತ್ರಿ ಸಾಕಷ್ಟು ಪ್ರಮಾಣದ ಒಂದು ವಸ್ತುಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಾಲ್ನಲ್ಲಿ 60ಕ್ಕೂ ಹೆಚ್ಚು ಮಳಿಗೆಗಳು ಇರುವಂಥದ್ದು. ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ಸಾಕಷ್ಟು ಪ್ರಮಾಣದ ಅಪಾರ ಪ್ರಮಾಣದ ವಸ್ತುಗಳು, ಬಹುತೇಕ ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆ ಮಾರಾಟ ಮಳಿಗೆ ಏನು ಈ ಮಾಲ್ನಲ್ಲಿ ಇದ್ದಾವೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಯಾವ ರೀತಿ ಅವಶೇಷಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇನ್ನು ರಾತ್ರೋರಾತ್ರಿ ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಏನು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಇಲ್ಲಿರ್ತಕ್ಕಂಥ ವಾಚ್ಮೆನ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು ಇದು? ಯಾವ ರೀತಿ ಬೆಂಕಿ ಹೊತ್ಕೊಂಡು? 12 ಗಂಟೆಗೆ ಕರೆಂಟ್ ಹೋಯ್ತು, ಬಂದು ಬಿಟ್ಲೇನ ಚಾಲು ಆಗ್ಬಿಡ್ತು ಬೆಂಕಿ ಹತ್ತಿ. ಎಷ್ಟನೇ ಫ್ಲೋರ್ನಾಗ ಬೆಂಕಿ ಹತ್ತಿತ್ತು? ಫಸ್ಟ್ ಮೆಟ್ರೋ. ಹೆಂಗೆ ಎಷ್ಟು ಯಾವ ರೀತಿ ಬೆಂಕಿ ಹೊತ್ಕೊಂಡಿದ್ರಿ? ಯಾವ ಕಾರಣ? ಕರೆಂಟ್ ವೈರಸ್ ಅದರಿಂದ ಎಷ್ಟು ಅಂಗಡಿಗಳು ಅದಾವ ಸರ್ ಇಲ್ಲಿ ಮೇಲೆ? ಹಾಲ್ ಒಂದೇ ಹಾಲ್ ರೀ, ದೊಡ್ಡದು, ಫುಲ್ ದೊಡ್ಡ ಹಾಲ್ ಒಂದೇ ಅದು. ಇಡೀ ಮಾಲ್ನಾಗ ಎಷ್ಟು ಅಂಗಡಿಗಳು? ಜಾಸ್ತಿ ಅದಾರ. ಹಾಂ, ಎಲ್ಲ ಅಂಗಡಿಗಳು ಸುಟ್ಟು ಹೋಗಿದಾವ? ಇಲ್ಲ 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 ಯಾವುದೂ ಇಲ್ಲ. ಮೇಲೆ ಮೆಟ್ರೋ ಒಂದೇ, ಮುಂದಲ ಭಾಗ ಪೂರ. ಏನೇನಿದ್ದು ಸರ್ ಅಂಗಡಿ ಒಳಗೆ? ಎಲ್ಲ ಮಳಿಗೆಗಳು ಏನೇನಿದ್ದು? ಬೆಡ್ಡು, ಬಟ್ಟೆ, ಚಪ್ಪಲಿ, ಮಿಕ್ಸರು, ಫ್ಯಾನು. ಇದಿಷ್ಟು ಇಲ್ಲಿರುವಂಥ ವಾಚ್ಮೆನ್ ಅವರ ಮಾತುಗಳು. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಎಷ್ಟಿತ್ತು ಅಂದರೆ ಮಧ್ಯರಾತ್ರಿ ಸಂಪೂರ್ಣವಾಗಿ ಏನು
ಈ ಇಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ಮುಂದಾದರು. ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರ್ತಕ್ಕಂಥ ಮೆಟ್ರೋ ಮಾಲ್ ಬೆಂಕಿಯ ಅವಘಡದಿಂದಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸದ್ಯ ನಾನೀಗ ಮರಾಠ ಗಲ್ಲಿಯ ಮಾಲ್ ಮುಂದೆನೇ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಏನು ಈ ಮಾಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ಹೊತ್ತಿಕೊಂಡಂಥ ಬೆಂಕಿ ಮಧ್ಯರಾತ್ರಿ ಸಾಕಷ್ಟು ಪ್ರಮಾಣದ ಒಂದು ವಸ್ತುಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಾಲ್ನಲ್ಲಿ 60ಕ್ಕೂ ಹೆಚ್ಚು ಮಳಿಗೆಗಳು ಇರುವಂಥದ್ದು. ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ಸಾಕಷ್ಟು ಪ್ರಮಾಣದ ಅಪಾರ ಪ್ರಮಾಣದ ವಸ್ತುಗಳು, ಬಹುತೇಕ ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆ ಮಾರಾಟ ಮಳಿಗೆ ಏನು ಈ ಮಾಲ್ನಲ್ಲಿ ಇದ್ದಾವೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಯಾವ ರೀತಿ ಅವಶೇಷಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇನ್ನು ರಾತ್ರೋರಾತ್ರಿ ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಏನು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಇಲ್ಲಿರ್ತಕ್ಕಂಥ ವಾಚ್ಮೆನ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು ಇದು? ಯಾವ ರೀತಿ ಬೆಂಕಿ ಹೊತ್ಕೊಂಡು? 12 ಗಂಟೆಗೆ ಕರೆಂಟ್ ಹೋಯ್ತು. ಬಂದು ಬಿಟ್ಲೇನ ಚಾಲು ಆಗ್ಬಿಡ್ತು ಬೆಂಕಿ ಹತ್ತಿ. ಎಷ್ಟನೇ ಫ್ಲೋರ್ನಾಗ ಬೆಂಕಿ ಹತ್ತಿತ್ತು? ಫಸ್ಟ್ ಮೆಟ್ರೋ. ಹೆಂಗೆ ಎಷ್ಟು ಯಾವ ರೀತಿ ಬೆಂಕಿ ಹೊತ್ಕೊಂಡಿದ್ರಿ? ಯಾವ ಕಾರಣ? ಕರೆಂಟ್ ವೈರ್ ಅದರಿಂದ ಎಷ್ಟು ಅಂಗಡಿಗಳು ಅದಾವ ಸರ್ ಇಲ್ಲಿ ಮೇಲೆ? ಹಾಲ್ ಒಂದೇ ಹಾಲ್ ರೀ, ದೊಡ್ಡದು, ಫುಲ್ ದೊಡ್ಡ ಹಾಲ್ ಒಂದೇ. ಇಡೀ ಮಾಲ್ನಾಗ ಎಷ್ಟು ಅಂಗಡಿಗಳು? ಜಾಸ್ತಿ ಅದಾರ. ಹಾಂ, ಎಲ್ಲ ಅಂಗಡಿಗಳು ಸುಟ್ಟೋಗಿದಾವ? ಇಲ್ಲ 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 ಯಾವುದೂ ಇಲ್ಲ. ಮೇಲೆ ಮೆಟ್ರೋ ಒಂದೇ, ಮುಂದಲ ಭಾಗ ಪೂರ. ಏನೇನಿದ್ದು ಸರ್ ಅಂಗಡಿ ಒಳಗೆ? ಎಲ್ಲ ಮಳಿಗೆಗಳು ಏನೇನಿದ್ದು? ಬೆಡ್ಡು, ಬಟ್ಟೆ, ಚಪ್ಪಲಿ, ಮಿಕ್ಸರು, ಫ್ಯಾನು. ಇದಿಷ್ಟು ಇಲ್ಲಿರುವಂಥ ವಾಚ್ಮೆನ್ ಅವರ ಮಾತುಗಳು. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಎಷ್ಟಿತ್ತು ಅಂದರೆ ಮಧ್ಯರಾತ್ರಿ ಸಂಪೂರ್ಣವಾಗಿ ಏನು ಈ ಇಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ಮುಂದಾದರು. ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರ್ತಕ್ಕಂಥ ಮೆಟ್ರೋ ಮಾಲ್ ಬೆಂಕಿಯ ಅವಘಡದಿಂದಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸದ್ಯ ನಾನೀಗ ಮರಾಠ ಗಲ್ಲಿಯ ಮಾಲ್ ಮುಂದೆನೇ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಏನು ಈ ಮಾಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ಹೊತ್ತಿಕೊಂಡಂಥ ಬೆಂಕಿ ಮಧ್ಯರಾತ್ರಿ ಸಾಕಷ್ಟು ಪ್ರಮಾಣದ ಒಂದು ವಸ್ತುಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಾಲ್ನಲ್ಲಿ 60ಕ್ಕೂ ಹೆಚ್ಚು ಮಳಿಗೆಗಳು ಇರುವಂಥದ್ದು. ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ಸಾಕಷ್ಟು ಪ್ರಮಾಣದ ಅಪಾರ ಪ್ರಮಾಣದ ವಸ್ತುಗಳು, ಬಹುತೇಕ ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆ ಮಾರಾಟ ಮಳಿಗೆ ಏನು ಈ ಮಾಲ್ನಲ್ಲಿ ಇದ್ದಾವೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಯಾವ ರೀತಿ ಅವಶೇಷಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇನ್ನು ರಾತ್ರೋರಾತ್ರಿ ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಏನು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಇಲ್ಲಿರ್ತಕ್ಕಂಥ ವಾಚ್ಮೆನ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು ಇದು? ಯಾವ ರೀತಿ ಬೆಂಕಿ ಹೊತ್ಕೊಂಡು? 12 ಗಂಟೆಗೆ ಕರೆಂಟ್ ಹೋಯ್ತು. ಬಂದು ಬಿಟ್ಲೇನ ಚಾಲು ಆಗ್ಬಿಡ್ತು ಬೆಂಕಿ ಹತ್ತಿ. ಎಷ್ಟನೇ ಫ್ಲೋರ್ನಾಗ ಬೆಂಕಿ ಹತ್ತಿತ್ತು? ಫಸ್ಟ್ ಮೆಟ್ರೋ. ಹೆಂಗೆ ಎಷ್ಟು ಯಾವ ರೀತಿ ಬೆಂಕಿ ಹೊತ್ಕೊಂಡಿದ್ರಿ? ಯಾವ ಕಾರಣ? ಕರೆಂಟ್ ವೈರ್ ಅದರಿಂದ ಎಷ್ಟು ಅಂಗಡಿಗಳು ಅದಾವ ಸರ್ ಇಲ್ಲಿ ಮೇಲೆ? ಹಾಲ್ ಒಂದೇ ಹಾಲ್ ರೀ, ದೊಡ್ಡದು, ಫುಲ್ ದೊಡ್ಡ ಹಾಲ್ ಒಂದೇ. ಇಡೀ ಮಾಲ್ನಾಗ ಎಷ್ಟು ಅಂಗಡಿಗಳು? ಜಾಸ್ತಿ ಅದಾರ. ಹಾಂ, ಎಲ್ಲ ಅಂಗಡಿಗಳು ಸುಟ್ಟೋಗಿದಾವ? ಇಲ್ಲ 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 ಯಾವುದೂ ಇಲ್ಲ. ಮೇಲೆ ಮೆಟ್ರೋ ಒಂದೇ, ಮುಂದಲ ಭಾಗ ಪೂರ. ಏನೇನಿದ್ದು ಸರ್ ಅಂಗಡಿ ಒಳಗೆ? ಎಲ್ಲ ಮಳಿಗೆಗಳು ಏನೇನಿದ್ದು? ಬೆಡ್ಡು, ಬಟ್ಟೆ, ಚಪ್ಪಲಿ, ಮಿಕ್ಸರು, ಫ್ಯಾನು. ಇದಿಷ್ಟು ಇಲ್ಲಿರುವಂಥ
ವಾಚ್ಮೆನ್ ಅವರ ಮಾತುಗಳು. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಎಷ್ಟಿತ್ತು ಅಂದರೆ ಮಧ್ಯರಾತ್ರಿ ಸಂಪೂರ್ಣವಾಗಿ ಏನು ಇಲ್ಲಿರುವಂಥ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಗೃಹೋಪಯೋಗಿ ವಸ್ತುಗಳು ಇರ್ಬೋದು, ಬಟ್ಟೆಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ಮುಂದಾದರು. ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.